ಆತ್ಮೀಯ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಮೊದಲನೆಯದು, ಈ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿ, ಆ ನಂತರ ನಾನು ಮಾತನಾಡುತ್ತೇನೆ. ಕೆರೆ ತಗೊಂಡು ಅವ್ರು ಬೆಳೆಸಿರೋ ಮುಸ್ಲಿಂನೇ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಸಿದೆ ಇವತ್ತು. ಓಕೆ, ಯಾವನ್ ಓಟ್ ಹಾಕ್ತಿದ್ದಾನೆ, ಯಾವನ್ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದಾನೆ, ಅವನಿಗೂ ಸೇರ್ ಹೇಳ್ತೀನಿ. ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಇವತ್ತಿಂದ ಹಿಂದೂಗಳು ಮುಸ್ಲಿಂ ಅವ್ರನ್ನ ಮೂಲಲಿಡಿ, ಅವ್ರನ್ನ ಕೆರೆ ತಗೊಂಡು ಅವ್ರು ಬೆಳೆಸಿರೋ ಮುಸ್ಲಿಂನೇ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಸಿದೆ ಇವತ್ತು. ನೋಡಿದ್ರಲ್ಲ ಈ ವಿಡಿಯೋ. ಈ ಹೆಣ್ಣು ಮಗಳು ಅಥವಾ ಈ ತಾಯಿ ಹೇಳುವಂತಹ ಮಾತೇನಂತ ಕೇಳಿದ್ರೆ, ಯಾವುದೋ ಒಂದು ಮೂವಿ ನೋಡಿ, ಬಹುಶಃ ನನಗೆ ಅನಿಸುತ್ತೆ ಕೇರಳ ಸ್ಟೋರಿ ಅಂತ ನೋಡಿ, ಆ ವಿಡಿಯೋ ನೋಡ್ಕೊಂಡು, ಆ ಮೂವಿ ನೋಡ್ಕೊಂಡು ಈ ತಾಯಿ ಏನ್ ಮಾತನಾಡ್ತಾಳೆ ಅಂತ ಕೇಳಿದ್ರೆ, ಈ ದೇಶದ ಮುಸಲ್ಮಾನರು ಇವರನ್ನು ಬೆಳೆಸಿದ್ದು ಕಾಂಗ್ರೆಸ್ಸಿನವರು, ಇವರಿಗೆಲ್ಲ ಓಟ್ ಹಾಕುವುದು ಇಲ್ಲಿಯ ಮುಸಲ್ಮಾನರು ಮತ್ತು ಹಿಂದೂಗಳು. ಅದಕ್ಕೋಸ್ಕರ ಇವರನ್ನು ದೂರ ಇಟ್ಕೊಳ್ಬೇಕು. ಕಾಂಗ್ರೆಸ್ ಯಾರಿದ್ದಾರೆ ಅವರಿಗೆ ಚಪ್ಪಲಿಂದ ಹೊಡಿಬೇಕು ಅಂತ ಹೇಳ್ತಾರೆ. ಇವರನ್ನೆಲ್ಲ ಬೆಳೆಸುವುದು, ಈ ಮುಸಲ್ಮಾನರ ಬೆಳೆಸುವುದು ಕಾಂಗ್ರೆಸ್ಸಿಗರು ಅಂತ. ನಾನು ಹೇಳಲಿಕ್ಕೆ ಇಚ್ಛೆ ಪಡುದು, ನೀವು ಈ ಕೇರಳ ಸ್ಟೋರಿಯನ್ನು ನೋಡಿಕೊಂಡು, ಈ ಮೂವಿಯನ್ನು ನೋಡಿಕೊಂಡು ನೀವು ಈ ತರ ಮಾತನಾಡುವುದಾದರೆ, ನೀವು ಸಂಪೂರ್ಣವಾಗಿ ಕೇರಳಕ್ಕೆ ಹೋಗಿ ಅಲ್ಲಿನ ಜನರ ಒಂದು ಹೇಗಿದೆ, ಸೌಹಾರ್ದತೆ ಹೇಗಿದೆ ಅಂತ ನೀವು ಅಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅಲ್ಲಿ ನೀವು ಪಾಠ ಕಳೆದುಕೊಳ್ಬೇಕಾಗತ್ತೆ. ಇದಕ್ಕೆ ನಾನು ಹೇಳುವಂತಹ ಮಾತು, ನಿಮ್ಗೆ ಬೈದು ಏನು ಕಾರ್ಯ ಇಲ್ಲ, ಏನು ಲಾಭನೂ ಇಲ್ಲ. ಯಾಕೆಂತ ಕೇಳಿದ್ರೆ, ನಿಮ್ಮ ಮನಸ್ಸಿಗೆ ವಿಷವನ್ನು ತುಂಬಿಕೊಂಡು, ಜಾತಿ ವೇದ ಅಂತ ಹೇಳಿಕೊಂಡು, ಮನುಷ್ಯರನ್ನು ಮನುಷ್ಯರಾಗೆ ಕಾಣದೆ, ಆ ಮತ್ತೊಬ್ಬ ಜಾತಿ ಅದು ಮನುಷ್ಯರಲ್ಲ ಅಂತ ಹೇಳುವಂತಹ ಕೆಲವರಿಗೆ ನಾವು ಏನು ಮಾಡ್ಲಿಕ್ಕೆ ಆಗತ್ತೆ? ಅದಕ್ಕೆ ನಿಮಗೆ ಹೇಳುವಂತಹ ಮಾತು, ಒಂದು ವಾರ ನೀವು ಆ ಕೇರಳದಲ್ಲಿ ನೀವು ಹೋಗಿ ಕೂತ್ರೆ ನಿಮಗೆ ಗೊತ್ತಾಗತ್ತೆ ಅಲ್ಲಿನ ಸೌಹಾರ್ದತೆ ಹೇಗಿದೆ ಅಂತ. ನಿಮಗೆ ಗೊತ್ತಿದೆಯಾ, ಅರ್ಜುನ್ ಅನ್ನುವಂತಹ ಒಂದು ಲಾರಿ ಚಾಲಕನ ಆ ನೀರಿಗೆ ಅಥವಾ ಗುಡ್ಡೆ ಕುಸಿದುಕೊಂಡು, ಮಳೆಗಾಲದ ಸಂದರ್ಭದಲ್ಲಿ ಗುಡ್ಡೆ ಕುಸಿದುಕೊಂಡು ನದಿಗೆ ಲಾರಿ ಸಮೇತ ಆ ವ್ಯಕ್ತಿ ಬೀಳ್ತಾನೆ, ಡ್ರೈವರ್. ಅದರ ಆ ಲಾರಿನ ಓನರ್ ಮನಾಫ್ ಎನ್ನುವಂತಹ ಒಂದು ಲಾರಿಯ ಓನರ್ ಆಗಿದ್ದಂತಹ ವ್ಯಕ್ತಿ 72 ದಿವಸಗಳ ಕಾಲ ಸಹ ಅಲ್ಲೇ ಇದ್ರು. ಆ ಕಾರಣ ನನಗೆ ಹೆಸರು ಗೊತ್ತಿಲ್ಲ ಆ ಸ್ಥಳದ್ದು. ಆ ಲಾರಿ ಸಿಕ್ಕುವವರೆಗೆ ಅಲ್ಲೇ ಇದ್ರು. ಅವರು ಹೇಳಿದಂತಹ ಮಾತೇನು ಗೊತ್ತಾ? ಅವರನ್ನು ತಮಾಷೆ ಮಾಡಿದ್ರು, ನೀ ಕೇವಲ ಅರ್ಜುನ್ಗೋಸ್ಕರ ಅಲ್ಲ, ಲಾರಿಗೋಸ್ಕರ ಅಂತ. ಅವರು ಅಲ್ಲಿ ಮಾಡಿದಂತಹ ಉದ್ದೇಶ ಏನಾಗಿತ್ತು, ಅವರು ಹೇಳಿದಂತಹ ಮಾತೇನಾಗಿತ್ತು ಅಂತ ಕೇಳಿದ್ರಿ, ನನಗೆ ನನ್ನ ಅರ್ಜುನ್ ಸಿಕ್ಕಿದ, ಆ ಬಾಡಿಯನ್ನು ತೆಗೀರಿ, ಅದೇ ತರ ಆ ಲಾರಿಯನ್ನು ನದಿಗೆ ನೀವು ಮುಳುಗಿಸಿ ಅಂತ. ಇದು ಅಲ್ಲಿನ ಸ್ಟೋರಿ, ಕೇರಳ ಸ್ಟೋರಿ. ಇದು ಕೆಲವೊಂದು ಕ್ರಿಮಿಗಳ ಈ ದೇಶದಲ್ಲಿ ಸೌಹಾರ್ದತೆಗೆ ಧಕ್ಕೆ ತರುವಂತಹ ಕೆಲವರು ಮಾಡಿದಂತಹ ಮೂವಿ. ಅದು ನೋಡಿಕೊಂಡು ನೀವು ಈ ತರ ಮಾತನಾಡುವುದಾದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಏನಾಗ್ಬೋದು? ಯಾಕೆ ಗೊತ್ತಾ, ನಮ್ಮ ದೇಶದಲ್ಲಿ ಇನ್ನೂ ಸಹ ಆ ಜಾತಿ ಈ ಜಾತಿ ಅಂತ ನಾವು ಹೊಡೆದಾಡುತ್ತೇವೆ. ಯಾವುದೇ ಒಂದು ಒಳ್ಳೆಯ ಬೆಳವಣಿಗೆ ನಡಲಿಲ್ಲ. ನಮ್ಮ ದೇಶ ತುಂಬಾ ಮುಂದೆ ಹೋಗ್ಲಿಲ್ಲ. ನಮ್ಮ ದೇಶದಿಂದ ಬೇರೆ ರಾಜ್ಯಕ್ಕೆ ನಮ್ಮ ವಸ್ತುಗಳನ್ನು ಕಲಿಸ್ತಾರೆ. ಆ ಸಂದರ್ಭದಲ್ಲಿ ಬೇರೆ ದೇಶಗಳು ಉತ್ತಮಕ್ಕೆ ಹೋಗುತ್ತೆ. ನಮ್ಮ ದೇಶದಲ್ಲಿದ್ದಂತಹ ವಸ್ತುಗಳನ್ನು ನಾವೇ ಯೂಸ್ ಮಾಡಿ ಒಳ್ಳೆಯ ದೇಶ ಕಟ್ಟಲಿಕ್ಕೆ ನಮ್ಮ ರಾಜಕಾರಣಿಗಳಿಗೆ ಆಗಲಿಲ್ಲ. ಆದರೆ ನಮ್ಮ ಜನರ ಮನಸ್ಸಿಗೆ ಇಂತಹ ವಿಷ ಬೀಜವನ್ನು ಚೆನ್ನಾಗಿ ಬಿತ್ತಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.
ನೀವು ನನ್ನ ಈ ತಾಯಿ ಹೇಳಿದಂತಹ ಮಾತಿಗೆ ನಾನು ಪ್ರತಿಕ್ರಿಯೆ ಕೊಡುವುದು ಏನಂತ ಕೇಳಿದ್ರೆ, 1 ವಾರ ಕೇರಳದ ನೀವು ನೋಡಿದಂತಹ ಕೇರಳ ಸ್ಟೋರಿ, ಅದೇ ಕೇರಳ ಸ್ಟೋರಿ ನೀವು 1 ವಾರ ಅಲ್ಲಿ ಇದ್ಕೊಂಡು ನೀವು ನೋಡಿ, ಆವಾಗ ನಿಮಗೆ ಗೊತ್ತಾಗತ್ತೆ ಅಂತ. ಬೇರೆ ಏನು ಹೇಳಲಿಕ್ಕಿಲ್ಲ. ಮತ್ತೆ ಹೇಳಿದ್ರಲ್ಲ, ಕಾಂಗ್ರೆಸ್ನವರು ಇವರನ್ನೆಲ್ಲ ಬೆಳೆಸಿದ್ದು. ಕಾಂಗ್ರೆಸ್ ಅವರಲ್ಲ ಇವರನ್ನು ಬೆಳೆಸಿದ್ದು, ಕಾಂಗ್ರೆಸ್ ಅನ್ನು ಇವರು ಬೆಳೆಸಿದ್ದು. ಪಾರ್ಟಿಯ ವಿಷಯದಲ್ಲಿ ಮಾತನಾಡಬೇಕಾದ್ರೆ ತುಂಬಾನೂ ಇದೆ. ಅದಕ್ಕೆ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡುದು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.